ದಿನಾಂಕ 8/11/2025 ಶನಿವಾರ ಏನು ನಮ್ಮ ಕನಕ ಜಯಂತಿ ನಡೀತದೆ ಅದನ್ನು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದು ಸಭೆ ಮಾಡಬೇಕು, ಎಲ್ಲರಿಗೂ ಕೂಡ ನಿರ್ದೇಶನಗಳನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಏನು ನಮ್ಮ ಜಿಲ್ಲಾ ಸಮಿತಿಯಿಂದ ಎಲ್ಲ ತಾಲೂಕು ಅಧ್ಯಕ್ಷರುಗಳನ್ನು ಕೂಡ ಕರೆದು ನಾವು ಬೆಳಗ್ಗೆಯಿಂದ ಕೂಡ ಒಂದು ಸಭೆಯನ್ನು ಮಾಡಿ ಈಗ ಮಾಧ್ಯಮದವ್ರ ಮುಂದೆ ಬಂದು ಎಲ್ಲರಿಗೂ ಕೂಡ ಪ್ರಚಾರ ಆಗಬೇಕು ಮತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ವಿಜೃಂಭಣೆಯಿಂದ ಕನಕ ಜಯಂತಿಯನ್ನು ಆಚರಿಸಬೇಕು. ಯಾವುದೇ ರೀತಿ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದೆ ಕಾರ್ಯಕ್ರಮನ ಸಕ್ರಮವಾಗಿ ನಡೆಸ್ಕೊಂಡು ಹೋಗಬೇಕು. ಆ ರೀತಿಯಾಗಿ ಮಾಡಬೇಕು ಅಂತ. ಮತ್ತು ಎರಡನೇದು ಉದ್ದೇಶ ಏನು ಅಂತಂದರೆ ನಮ್ಮದೇನು ಸಮಿತಿ ಹಿಂದೆ 5 ವರ್ಷ ಪೂರ್ಣಗೊಂಡಿತ್ತು, ಮುಂದಿನ 5 ವರ್ಷಕ್ಕೆ ಈಗಾಗಲೇ ಎಲ್ಲ ನಮ್ಮ ನಿರ್ದೇಶಕರು ತಾಲೂಕುವಾರು ಅಧ್ಯಕ್ಷರುಗಳು ಸಮ್ಮುಖದಲ್ಲಿ ನಿರ್ದೇಶಕರನ್ನು ಆಯ್ಕೆ ಮಾಡಿ ಆ ನಿರ್ದೇಶಕರುಗಳೆಲ್ಲರೂ ಕೂಡ ನಮ್ಮ ಕಾರ್ಯಾಧ್ಯಕ್ಷರಾದ ಮಧುಸೂದನ್ ಅವರ ಸಮ್ಮುಖದಲ್ಲಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309 ಒಂದು ಸಭೆ ಮಾಡಿ ನಮ್ಮನ್ನು ಅವಿರೋಧವಾಗಿ ಎಲ್ಲ 6 ತಾಲೂಕಿನ ನಿರ್ದೇಶಕರು ಮತ್ತು ಅಧ್ಯಕ್ಷರು ನಮ್ಮನ್ನು ಮುನಿಯಪ್ಪನವರೇ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಆ ವಿಚಾರನೂ ಕೂಡ ತಮ್ಮಲ್ಲಿ ಹಂಚ್ಕೋಬೇಕು ಅನ್ನೋ ವಿಚಾರ. ಮತ್ತು ನಮ್ಮ ಏನು 8ನೇ ತಾರೀಕು ಜಯಂತಿ ನಡೀತದೆ, ಜಿಲ್ಲಾಡಳಿತ ಮತ್ತು ರಕ್ಷಣಾಧಿಕಾರಿಗಳು ಎಲ್ಲ ಕೂಡ ನಮ್ಮ ಸಂಪೂರ್ಣ ಸಹಕಾರ ನೀಡಿ, ಎಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಯವರು ಕೂಡ ಸಹಕಾರ ನೀಡಬೇಕು. ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಎಲ್ರಿಗೂ ಕೂಡ ತಿಳಿಪಡಿಸೋದಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ, ಲೋಕಸಭೆ ಸದಸ್ಯರು ಬರ್ತಾರೆ, MLC ಮಾಜಿ ನಮ್ಮ KH ಮುನಿಯಪ್ಪನವ್ರು ಬರ್ತಾರೆ, ಹೇಳ್ತೀನಿ ನಿಮಿಷ ಬರ್ತಾರೆ. ಆಮೇಲೆ ನಮ್ಮ MLCಗಳು ಇಬ್ಬರು ಬರ್ತಾ ಇದ್ದಾರೆ, ಗೋವಿಂದರಾಜಣ್ಣವರು, ಅನಿಲ್ ಕುಮಾರ್ ಅವರು, ಸ್ಥಳೀಯ ಶಾಸಕರು ಇರ್ತಾರೆ, ವರ್ತೂರು ಪ್ರಕಾಶ್ ಅವರು ಇರ್ತಾರೆ, ಮುನ್ಸಾಮಣ್ಣವ್ರು ಇರ್ತಾರೆ, ನಮ್ಮ MP ಮಲ್ಲೇಶ್ ಬಾಬು ಅವರು ಇರ್ತಾರೆ, ನಜೀರ್ ಅಹಮದ್ ಅವರು ಇರ್ತಾರೆ, ಓಂ ಶಕ್ತಿ ಚಲಪತಿ ಜಿಲ್ಲಾಧ್ಯಕ್ಷರು ಇರ್ತಾರೆ. ಇತರೆ ಎಲ್ಲ ನಮ್ಮ ಸಮಾಜದ ಮುಖಂಡರೆಲ್ಲ ಕೂಡ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾರೆ. ಇತರೆ ಸಮಾಜಗಳವರು ನಾವು ಯಾವತ್ತೂ ಕೂಡ ನಾವು ಒಂದು ಸಮಾಜನ ಇಟ್ಕೊಂಡು ಯಾವತ್ತೂ ಕಾರ್ಯಕ್ರಮ ಮಾಡಿಲ್ಲ. ನಾವೆಲ್ಲ ಸಮಾಜಗಳನ್ನು ಕೂಡ ಒಟ್ಟುಗೂಡಿಸ್ಕೊಂಡೇ ಕಾರ್ಯಕ್ರಮ ಮಾಡೋದು. ಎಲ್ಲ ಸಮಾಜದ ಅಧ್ಯಕ್ಷರುಗಳು ಕೂಡ ನಾವು ಕರೆ ಕೊಡ್ತಾ ಇದ್ದೀವಿ, ಮಾಹಿತಿ ನೀಡಿ ಆಹ್ವಾನಿಸ್ತಾ ಇದ್ದೀವಿ. ಗುಂಪುಗಾರಿಕೆ ಅವೆಲ್ಲ ಏನೂ ಇಲ್ಲ, ಗುಂಪುಗಾರಿಕೆ ಏನೂ ಇಲ್ಲ, ಎಲ್ಲ ಒಗ್ಗಟ್ಟು. ಅದು ಕಳೆದ ನವೆಂಬರ್ನಲ್ಲಿ ನಮಗೆ ಫೆಬ್ರವರಿ 2014 ಕಳೆದ ಸಮಿತಿ ಮುಕ್ತಾಯ ಆಗ್ತಾ ಇತ್ತು. ಅವ್ರನ್ನ ನವೆಂಬರಲ್ಲಿ ಹಂಗಾಮೆ ಆಗಿ 1 ತಿಂಗಳು 2 ತಿಂಗಳು ಅಂತೇಳಿ ಹಂಗಾಮೆ ಮಾಡಿದ್ರು. ಸಮಿತಿ ಯಾವಾಗ ಕ್ಲೋಸ್ ಆಯಿತೋ ಎಲ್ಲರೂ ಕೂಡ ಎಂಟೈರ್ ಸಮಿತಿನೇ ಬಾಡಿನೇ ಹೋಯ್ತು. ಆಮೇಲೆ ಹೊಸದಾಗಿ ಮತ್ತೆ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಏನಿದ್ದಾರೆ ನಿಮ್ಮ ಸಮ್ಮುಖದಲ್ಲಿ, ಯಾಕಡೆ ನಿಮ್ಮ ಎದುರುಗಡೆನೇ ಇದ್ದಾರೆ ಎಲ್ಲ ತಾಲೂಕು ಅಧ್ಯಕ್ಷರುಗಳು. ಎಲ್ಲ ತಾಲೂಕು ಅಧ್ಯಕ್ಷರುಗಳು ಕೂಡ ಆಯಾ ತಾಲೂಕಲ್ಲಿ ಸಭೆಗಳನ್ನು ಮಾಡಿ ಆ ತಾಲೂಕಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಚರ್ಚೆ ಮಾಡಿ ಯಾರು ಸೂಕ್ತವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ನಿರ್ದೇಶನ ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮ ಜಿಲ್ಲಾ ಸಂಘಕ್ಕೆ ಕಳಿಸ್ಕೊಟ್ಟಿದ್ರು. 6 ತಾಲೂಕಿನ ಎಲ್ಲ ನಿರ್ದೇಶಕರು ಏನು ನಮ್ಮ ಹಿಂದೆ ಕೂತಿದ್ದಾರೆ, ಈ 6 ತಾಲೂಕಿನ ನಿರ್ದೇಶಕರು ಎಲ್ಲ ಒಟ್ಟಿಗೆ ಸೇರಿ ಜಿಲ್ಲಾ ನಮ್ಮ ಗೌರವಾಧ್ಯಕ್ಷರಾದ ಸಮ್ಮುಖದಲ್ಲಿ ನಮ್ಮನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ